ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಇವತ್ತಿಗೂ ಸಹ ಜೀವಂತವಾಗಿ ಉಸಿರಾಡ್ತಾ ಇರತಕ್ಕಂಥ ಅದ್ಭುತ ಉದ್ಭವ ಮೂರ್ತಿ ಹೊಂದಿರತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸಾವನದುರ್ಗದ ವಿಶೇಷವಾದ ಮಾಹಿತಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ಇಂದಿನ ಸಂಚಿಕೆಯಲ್ಲಿ ಸಾವನದುರ್ಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಪೂರ್ಣವಾದಂಥ ಮಾಹಿತಿ ಹಾಗೂ ಯಾವ ವಿಷಯಕ್ಕೆ ಯಾವ ಸಮಸ್ಯೆಗಳಿಗೆ ಈ ದೇವಸ್ಥಾನ ಫೇಮಸ್ ಆಗಿದೆ, ಯಾವೆಲ್ಲ ದೋಷ ಇರೋರು ಯಾವೆಲ್ಲ ಸಮಸ್ಯೆ ಇರೋರು ಈ ಸ್ವಾಮಿಯ ದರ್ಶನ ಮಾಡಬೇಕು, ಹಾಗೆ ಹೇಗೆ ಈ ದೇವಸ್ಥಾನಕ್ಕೆ ಟಿಕೆಟ್ ಬುಕ್ ಮಾಡೋದು, ಯಾವ ಸಮಯಕ್ಕೆ ಈ ದೇವಸ್ಥಾನ ಓಪನ್ ಆಗುತ್ತೆ, ಯಾವ ಸಮಯಕ್ಕೆ ಈ ದೇವಸ್ಥಾನ ಮುಚ್ಚುವಂಥದ್ದು, ಹಾಗೆ ವಿಶೇಷ ದಿನಗಳೇನು, ಎಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಬನ್ನಿ ತಿಳಿಯೋಣ. ಸಾವನದುರ್ಗ ನರಸಿಂಹಸ್ವಾಮಿ ದೇವಸ್ಥಾನ ಬೆಂಗಳೂರಿನಿಂದ ಕೇವಲ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ಕ್ಷೇತ್ರದಲ್ಲಿ ಪ್ರಹ್ಲಾದನನ್ನು ರಕ್ಷಿಸಿದ ದೈವ ಉಸಿರಾಡ್ತಾ ಇರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇರ್ತಕ್ಕಂಥದ್ದು. ಇನ್ನು ಈ ಕ್ಷೇತ್ರದಲ್ಲಿ ದೇವರು ಉದ್ಭವ ಮೂರ್ತಿಯಾಗಿದ್ದು ಇಂದಿಗೂ ಸಹ ಜೀವಂತವಾಗಿ ಉಸಿರಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಕ್ತರ ನಂಬಿಕೆ ಹಾಗೂ ಪ್ರತೀತಿ. ಇನ್ನು ಜೀವಂತವಾಗಿ ಉಸಿರಾಡ್ತಾ ಇರ್ತಕ್ಕಂಥ ಸ್ವಾಮಿಯನ್ನ ನೀವು ದರ್ಶನ ಮಾಡಬೇಕು ಅಂದ್ರೆ ಈ ಕ್ಷೇತ್ರಕ್ಕೊಮ್ಮೆ ನೀವು ಭೇಟಿ ಕೊಡಿ. ಇನ್ನು ಸಾವನದುರ್ಗ ಏಷ್ಯಾದ ದೊಡ್ಡ ಒಂದೇ ಕಲ್ಲಿನ ಬೆಟ್ಟ ಹಿಂದೆ ಪ್ರತೀತಿ ಹೊಂದಿರತಕ್ಕಂಥದ್ದು. ಹಾಗೆ ಬೆಟ್ಟದ ಪಾದದಲ್ಲಿ ನರಸಿಂಹಸ್ವಾಮಿ ದೇವಾಲಯ ಇದೆ. ಅನೇಕ ಭಕ್ತರು ವಿಶೇಷವಾಗಿ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ, ಹನುಮಂತನ ಜಾತ್ರೆ ದಿವಸ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡ್ತಾರೆ. ಹಾಗೆ ಈ ದೇವಾಲಯದ ಇತಿಹಾಸ ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಸಹ ಈ ಕ್ಷೇತ್ರ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ನರಸಿಂಹ ಸ್ವಾಮಿಯನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸುವ ದೇವರು. ಹಾಗೆ ವಾಮಾಚಾರ ಆಗಿರ್ಬೋದು, ಭೂತ ಪ್ರೇತಗಳ ಪಿಶಾಚಿ ಕಾಟದಿಂದ, ಹಾಗೆ ದೃಷ್ಟಿ ದೋಷ, ಏನಾದರೂ ಅತಿಯಾಗಿ ಆರೋಗ್ಯ ಸಮಸ್ಯೆ ಇದ್ರೆ, ನಿಮ್ಮ ಮಕ್ಕಳಿಗೆ ಅಥವಾ ಕುಟುಂಬಸ್ಥರಿಗೆ ಬಹಳ ಆರೋಗ್ಯ ಸಮಸ್ಯೆ ಇದ್ರೆ ಈ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ಸಿಗುವಂತ ತೀರ್ಥ ಸೇವನೆ ಮಾಡಿ ನಂತರ ಆ ತೀರ್ಥವನ್ನು ತಗೊಂಡು ನೀವು ಮನೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಪ್ರೋಕ್ಷಣೆ ಮಾಡೋದ್ರಿಂದ ಈಗ ಹೇಳ್ದಂತ ಎಲ್ಲಾ ಸಮಸ್ಯೆಗಳು ಸಹ ನಿವಾರಣೆಯಾಗುವಂಥದ್ದು. ಒಮ್ಮೆ ಭೇಟಿ ಕೊಡಿ. ಅದ್ಭುತವಾದಂಥ ಕ್ಷೇತ್ರ ಇದು. ಪ್ರತಿ ಶನಿವಾರ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಇರುತ್ತೆ. ಹಾಗೆ ನರಸಿಂಹ ಜಯಂತಿಯಂದು ದೊಡ್ಡ ಉತ್ಸವವನ್ನ ಮಾಡ್ತಾರೆ. ಆ ದಿನ ವಿಶೇಷವಾಗಿ ದೇವಾಲಯದಲ್ಲಿ ಅನ್ನದಾನ ಹಾಗೂ ಹೋಮ ಹವನಗಳನ್ನ ಮಾಡಲಾಗುತ್ತೆ. ಹಾಗೆ ಶತ್ರುಗಳಿಂದ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಅಪಾರವಾಗಿರ್ತಕ್ಕಂಥ ನರಸಿಂಹಸ್ವಾಮಿ ಭಕ್ತರ ಎಲ್ಲಾ ಕಷ್ಟಗಳನ್ನು ನಿವಾರಿಸ್ತಾರೆ ಅನ್ನೋ ನಂಬಿಕೆಯೂ ಸಹ ಇದೆ. ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪಾ ಅಂತಂದ್ರೆ ಪಕ್ಕದಲ್ಲೇ ಲಕ್ಷ್ಮಿಯೂ ಸಹ ನೆಲೆಸಿರೋದ್ರಿಂದ ಈ ಕ್ಷೇತ್ರಕ್ಕೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡೋದ್ರಿಂದ ಭಕ್ತರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು ಪ್ರತೀತಿ. ಹಾಗೆ ಜನರು ಸಹ ನಂಬ್ತಾರೆ. ಹಾಗೆ ಸಾವನದುರ್ಗ ಈ ಕ್ಷೇತ್ರ ಬೆಟ್ಟ ಹತ್ತೋದು ಕೂಡ ಅಡ್ವೆಂಚರ್ ಟ್ರಿಪ್ಗಾಗಿ ಕೂಡ ಜನಪ್ರಿಯ ಹೊಂದಿರತಕ್ಕಂಥದ್ದು. ಇನ್ನು ಸಾವನದುರ್ಗ ನರಸಿಂಹಸ್ವಾಮಿ ದೇವಾಲಯವು ಕೇವಲ ಒಂದು ಪವಿತ್ರ ಸ್ಥಳವಲ್ಲ, ಅದು ಭಕ್ತರ ಮನಸ್ಸಿಗೆ ಶಕ್ತಿ, ಶಾಂತಿ, ರಕ್ಷಣೆ ಹಾಗೂ ಭಯರಹಿತ ಜೀವನ ಕೊಡುವಂತ ಪವಿತ್ರ ಕ್ಷೇತ್ರವಾಗಿದ್ದು ನೀವು ಕೂಡ ಒಂದು ಬಾರಿ ಇಲ್ಲಿ ಭೇಟಿ ನೀಡಿದ್ರೆ ದೈವಿ ಅನುಭವ ನಿಮಗೆ ಖಂಡಿತ ಸಿಗುತ್ತೆ. ವೈಶಾಖ ಮಾಸದ ಶುಕ್ಲ ಚತುರ್ದಶಿಯಂದು ಹಾಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುವಂತ ನರಸಿಂಹ ಜಯಂತಿಯಂದು ದೊಡ್ಡ ಜಾತ್ರೆ. ಶನಿವಾರದಂದು ಪ್ರತಿ ಶನಿವಾರ ದೀಪಾರಾಧನೆ, ಅಲಂಕಾರ ಮತ್ತು ಹೋಮ ಹವನ ಇರತಕ್ಕಂಥದ್ದು. ದಸರಾ ಹಾಗೂ ದೀಪಾವಳಿ ಸಂದರ್ಭದಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಜನರು ಬರ್ತಾರೆ. ಇನ್ನು ಈ ಕ್ಷೇತ್ರಕ್ಕೆ ಜನರು ಹೆಚ್ಚಾಗಿ ಕಾನೂನು, ಕೋರ್ಟ್ ಕೇಸ್ಗಳು ಅಥವಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನ ಪಡೆಯಲು ಹಾಗೆ ಉದ್ಯೋಗದಲ್ಲಿ ಸ್ಥಿರತೆಗಾಗಿ ಈ ಕ್ಷೇತ್ರಕ್ಕೆ ಜನರು ಭೇಟಿ ಕೊಡ್ತಾರೆ. ನೀವು ಒಮ್ಮೆ ಭೇಟಿ ಕೊಡಿ. ತುಂಬಾ ಅದ್ಭುತವಾದಂಥ ಕ್ಷೇತ್ರ, ಶಕ್ತಿಯುತವಾದ ನರಸಿಂಹಸ್ವಾಮಿ.
ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ಅಂತೇಳಿ ಕಾಮೆಂಟ್ ಮಾಡಿ. ಓಂ ನಮೋ ನಾರಾಯಣಾಯ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ. ಸೇರ್ಕೊಂಡಿದ್ದೆ ಇವಾಗ. ಸ್ಪೆಷಲ್ ಪೂಜೆ ಅಂತ ಸ್ಪೆಷಲ್ ಪೂಜೆ ಅಂತ ಏನಿಲ್ಲ, ಅದೇ ಸಾಟರ್ಡೆ ಸಂಜೆನೆ ಒಂದ್ ಸ್ವಲ್ಪ ಇದೆ ಅವಾಗ. ಸ್ಯಾಟರ್ಡೇ ಫುಲ್ ಡೇ ಓಪನ್ ಇರುತ್ತೆ ಇಲ್ಲ ಸೇಮ್ ಇಲ್ಲ ಟೈಮ್? ಅವಾಗ ಸೇಮ್. ಅಂದ್ರೆ ಶ್ರಾವಣ ಟೈಮಲ್ಲಿ ಸಾಟರ್ಡೆ ಜನ ಇರ್ತಾರಲ್ಲ, ಅವಾಗ ಒಂದ್ ಸ್ವಲ್ಪ ಜನ ಇದ್ರೆ ಸಂಜೆವರೆಗೂ ಇರ್ತಾರೆ, 6:30ವರೆಗೂ ತೆಗ್ದಿರ್ತಾರೆ, ಇಲ್ಲಾಂದ್ರೆ ಕ್ಲೋಸ್ ಮಾಡಿ. ಈ ಎಲ್ಲ ಹೇಳ್ತಿದ್ರಲ್ಲ, ಈ 2 days ಬ್ಯಾಕೆ ಬುಕಿಂಗ್ ಮಾಡಿರ್ಬೇಕು. ಅರಣ್ಯ ವಿಹಾರ ಅಂತ ವೆಬ್ಸೈಟ್ ಇದೆ, 2 days ಬ್ಯಾಕೆ ಬುಕಿಂಗ್ ಮಾಡಿರ್ಬೇಕು. ಸಾಟರ್ಡೆ ಸಂಡೇ ಆದ್ರೆ 400, ಇನ್ ಬಾಕಿ ಟೈಮಲ್ಲಿ 300 ಆಗುತ್ತೆ. ಗೈಡ್ ಒಬ್ರು ಫ್ರೀ ಕೊಡ್ತಾರೆ ಈ ಬೆಟ್ಟಕ್ಕೆ. ಆಮೇಲೆ ಅದ್ರ ಪಕ್ಕದಲ್ಲೊಂದು ಗಣಪತಿ ಬೆಟ್ಟ ಅಂತ ಇದೆ, ಅದಕ್ಕೆ ವರ್ಷಕ್ಕೆ ಒಂದೇ ಸರಿ ಬಿಡೋದು. ಗಣಪತಿ ಹಬ್ಬದ ದಿವಸ ಮಾತ್ರ ಬೆಟ್ಟ ಹತ್ತಕ್ ಬಿಡೋದು ಅಷ್ಟೇ. ಊರ್ ಜನ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಬೆಳಿಗ್ಗೆ 8:30 ಇಂದ 3 o'clock ಕ್ಲೋಸು, ಮತ್ತೆ 5 ಇಂದ 7 o'clock ಕ್ಲೋಸು. ನಡೆಯುತ್ತೆ ಜಾತ್ರೆ ಇದು. ನರಸಿಂಹಸ್ವಾಮಿ ಜಯಂತಿ ಬೀಳುತ್ತಲ್ಲ, ಬುದ್ಧ ಪೌರ್ಣಮಿ, ಅದ್ರ ಹಿಂದೆ ಮುಂದೆ ಬೀಳುತ್ತೆ ಜಾತ್ರೆ ಇದು ನರಸಿಂಹಸ್ವಾಮಿ. ರೆಗ್ಯುಲರ್ ಆಗಿ ಯಾವಾಗ ಜನ ಜಾಸ್ತಿ? ಸಾಟರ್ಡೆ ಸಂಡೇ, ಅಮಾವಾಸ್ಯೆ ದಿವಸ, ಗೌರ್ಮೆಂಟ್ ಹಾಲಿಡೇ ದಿವಸ ಅವಾಗ ಜನ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗಿ? 8:30 ಮತ್ತೆ 3 o'clock ಕ್ಲೋಸ್. 3 ಗಂಟೆ ಕ್ಲೋಸ್. 3 ಗಂಟೆ ಕ್ಲೋಸ್. ಮತ್ತೆ 5 ಗಂಟೆಯಿಂದ ಓಪನ್ ಮಾಡಿದ್ರೆ 7 ಗಂಟೆ ಕ್ಲೋಸ್. ಮತ್ತೆ ಪ್ರಸಾದ ಎಷ್ಟು ಗಂಟೆವರೆಗೂ ಕೊಡ್ತಾರೆ? ಏನಾದ್ರು ಇಲ್ಲಿ ಪ್ರಸಾದ ಇಲ್ಲ. ವೀರಭದ್ರ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅಲ್ಲಿ 12 ಗಂಟೆ, 12:30 3 ಗಂಟೆ ಕ್ಲೋಸ್ ಪ್ರಸಾದ. ಅದೆಷ್ಟೊತ್ತ ಮಾತ್ರ ಪ್ರಸಾದ. ಇಲ್ಲಿಲ್ಲ ಅನ್ನದಾನ? ಇಲ್ಲ ಆ ದೇವಸ್ಥಾನ ಕ್ಲೋಸಿಂಗ್ ಅದು ಇವಾಗ ಕ್ಲೋಸ್ ಆಗುತ್ತೆ. 2:30ಗೆ 3 o'clock ಕ್ಲೋಸ್ ಅದು. ಮತ್ತೆ 4:30ಗೆ ಓಪನ್ ಅದು. ಒಂದು 1/2 hour ಅಷ್ಟೇ ಹೆಚ್ಚು ಕಮ್ಮಿ. ಇವಾಗ ನಾವು ಅದನ್ನ ಟೆಂಪಲ್ ಮಿಸ್ ಮಾಡ್ಕೊಂತೀವಿ. ಗರ್ಭಗುಡಿ ಮಾತ್ರ ಕ್ಲೋಸ್ ಆಗಿಲ್ಲ, ಮೈನ್ ಡೋರೇ ಕ್ಲೋಸ್ ಮಾಡ್ಬಿಡ್ತಾರ? ಇಲ್ಲ, ಕ್ಲೋಸ್ ಮಾಡಿರ್ತಾರೆ. ಒಂದ್ಸಲಿ ಹೋಗಿ ನೋಡಿ, ಅಲ್ಲೇ ಇರೋದ್ ಮನೆ ಗರ್ಭ ಕ್ಲೋಸ್ ಮಾಡಿರ್ತಾರೆ. ಅಂದವೇ ನೋಡಿದ್ವಿ ನಾವು, ಬಟ್ ಇವ್ರು ಇಲ್ಲಿ ಕರ್ಕೊಂಡ್ ಬಂದ್ರು. ಫಸ್ಟ್ ಇಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಅನ್ನೋದು. ಅಲ್ಲೇ ಹೋಗಿ ಬರ್ಬೇಕಿತ್ತು ನೀವು. ಅಷ್ಟೇ ಹೇಳೋದಿಷ್ಟೇ, ಅವಾಗ್ಲೇ ಹೇಳೋದ್ ನಾನು. ಹಾ ಹೇಳಿ, ಆಯ್ತು ಹೇಳಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಅದೇ ದೇವರು ಉದ್ಭವ ಆಗಿರೋದು. ಈ ದೇವ್ರು ಉಸಿರಾಡುತ್ತೆ ಅಂತ ನಮ್ಮ ಅಜ್ಜಿಯವ್ರು ಅವಾಗ ಹೇಳೋರು. ಉಸಿರಾಡುತ್ತೆ ದೇವ್ರು. ಆಮೇಲೆ ಇದು ದೇವಸ್ಥಾನ ಹೆಂಗ್ ಕಣ್ಣಿಡಿದ್ರು ನರಸಿಂಹಸ್ವಾಮಿ ಅಂತ ಒಂದು ಊರಿದೆ ಆ ಕಡೆ ಸೈಡ್. ಅದು ಹಸುಗಳು ಮೇಯ್ಸ್ಕೊಂತ ಬರೋರಂತೆ. ಅವಾಗ ಆ ಹಸು ಹಾಲು ಕರಿಯುತ್ತೆ, ಹಾಲು ಎಲ್ಲ ಎಲ್ಲೋಗುತ್ತೆ ಅಂತ ಇದ್ ಮಾಡಿ ಹಸುನ ಹಿಂಬಾಲಿಸ್ಕೊಂತ ಬಂದ್ರಂತೆ ಅವರು. ಅವಾಗ ಹಾಲು ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಹೋಗೋದಂತೆ ದೇವ್ರ ಮೇಲೆ. ಅವಾಗ ನಮ್ಮ ಅಜ್ಜಿಯರು ಹೇಳಿದ್ರು, ಅಷ್ಟು ಕಂಪ್ಲೀಟ್ ಆಗಿ ಗೊತ್ತಿಲ್ಲ. ಅವಾಗ ಅವರು ಜನ ಬಂದು ನೋಡ್ಬಿಟ್ಟು ಇದು ನರಸಿಂಹಸ್ವಾಮಿ ಉದ್ಭವ ಆಗಿದೆ ಅಂತ ಅವಾಗಿಂದ ಸಣ್ಣದಾಗಿ ಗೋಪುರ ಕಟ್ಟಿದ್ರು. ನಂಗೆ ಗೊತ್ತಿಲ್ಲ ಇಷ್ಟೇ. ಥ್ಯಾಂಕ್ ಯು.